ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ವಿನಾಕಾರಣ ಜಗಳವಾಗುತ್ತಿದ್ದರೆ, ಎಲ್ಲರ ಮನೆಯಲ್ಲೂ ಜಗಳ ಅನ್ನುವುದು ಇದ್ದೇ ಇರುತ್ತದೆ. ಆದರೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿದ್ದರೆ, ಒಂದು ತಾಮ್ರದ ಚೊಂಬಿನಿಂದ ನಿಮ್ಮ ಗಂಡ ಹೆಂಡತಿಯ ನಡುವೆ ಇರುವಂತಹ ಜಗಳವನ್ನು ಶಮನ ಮಾಡಿಕೊಳ್ಳಬಹುದು. ಈ ಒಂದು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮೊದಲಿಗೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು. ಈ ತಾಮ್ರದ ಚೊಂಬಿನ ಒಳಗಡೆ ನಾವು ತಿಳಿಸುವ ಈ ವಸ್ತುವನ್ನು ಇಟ್ಟು ಈ ಒಂದು ಮಂತ್ರವನ್ನು ಪಠಿಸಬೇಕು. 8 ಕಾಳು ಮೆಣಸನ್ನು ತೆಗೆದುಕೊಳ್ಳಬೇಕು. ಈ 8 ಕಾಳು ಮೆಣಸುಗಳನ್ನು ಆ ತಾಮ್ರದ ಚೊಂಬಿನ ಒಳಗಡೆ ಹಾಕಬೇಕು. ಇದಕ್ಕೆ ಅರಿಶಿಣ ಕುಂಕುಮವನ್ನು ಸಹ ಹಾಕಬೇಕು. ಇದಾದ ನಂತರ ಒಂದು ಹೂವನ್ನು ಸಹ ಇಟ್ಟು ನಾವು ತಿಳಿಸುವ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ ಈ ರೀತಿಯಾಗಿದೆ. ಈ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಹೆಸರನ್ನು ಹೇಳಬೇಕು. ಇದಾದ ನಂತರ ಈ ಒಂದು ಪೇಪರನ್ನು ಈ ರೀತಿಯಾಗಿ ಮಡಚಿ ಇದನ್ನು ತಾಮ್ರದ ಚೆಂಬಿನ ಕೆಳಗಡೆ ಇಡಬೇಕು. ಇದನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮಲಗುವ ಕೋಣೆಯಲ್ಲಿ ಈ ತಾಮ್ರದ ಚೊಂಬನ್ನು ಪೂರ್ವಕ್ಕೆ ಯಾವ ಮೂಲೆ ಇರುತ್ತದೆ ಅಲ್ಲಿ ಇಡಬೇಕು. ಬೆಳಗ್ಗೆ ಎದ್ದು ಈ ಒಂದು ನೀರನ್ನು ತೆಂಗಿನ ಮರದ ಬುಡಕ್ಕೆ ಇಡಿ ಅಥವಾ ಚೆಲ್ಲಿಬಿಡಿ. ಈ ಬಿಳಿಯ ಹಾಳೆಯಲ್ಲಿ ಬರೆದಿರುವ ಮಂತ್ರವನ್ನು 3 ಬಾರಿ ಪಠಿಸಿ ಆ ಪೇಪರನ್ನು ಸುಟ್ಟು ಹಾಕಿ. ಈ ರೀತಿ ಮಾಡುವುದರಿಂದ ನಿಮ್ಮ ಗಂಡ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮಾತು ಕೇಳುತ್ತಿಲ್ಲ ಎನ್ನುವುದಾದರೆ ಈ ಒಂದು ಕ್ರಮ ಫಲಿಸುತ್ತದೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಗುರುಗಳಾದ GN ಭಟ್ ಅವರನ್ನು ಸಂಪರ್ಕಿಸಿ. ಇವರು ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ.